ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಬ್ರೌನ್ ರೈಸ್ ಅವಲಕ್ಕಿ ಇರುತ್ತಲ್ಲ, ಅವಲಕ್ಕಿ ಚೂಡ ಮಾಡೋದನ್ನು ತೋರಿಸ್ತೀನಿ. ಹೇಗೆ ಮಾಡೋದಂದರೆ, ಮೊದಲಿಗೆ ಬ್ರೌನ್ ರೈಸ್ ಅವಲಕ್ಕಿನ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಮಾಡ್ಕೊಂಡಿದ್ದೀನಿ. ಎಷ್ಟು ಗರಿ ಗರಿ ಆಗ್ತದೆ. ಒಂದು 5 ನಿಮಿಷ ಫ್ರೈ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಡಬಾರ್ದು, ಗ್ಯಾಸು ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆ ತೊಗೊಂಡು ಬಾಣಲೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಒಂದು 2-3 ಸ್ಪೂನ್ ಹಾಕ್ಕೋಬೇಕು, ಒಂದು ಟೇಬಲ್ ಸ್ಪೂನಿಂದ. ನೋಡಿ, ಇದಕ್ಕೆ ಗೋಡಂಬಿ ಸಣ್ಣಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೀಸ್ ಮಾಡಿ ಉಪ್ಪು, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಖಾರದ ಪೌಡ್ರು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ. ಹುರ್ಗಡ್ಲೆ ಆಮೇಲೆ ಕಡಲೆ ಬೀಜ ಹಾಕಬೇಕು. ನೋಡಿ, ಈಗ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಚಟಪಟ ಅನ್ನುವಾಗ ಕರಿಬೇವು ಹಾಕ್ಕೋಬೇಕು. ಈಗ ಕರಿಬೇವು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಎಲ್ಲ ರೆಡಿ ಇದು ಆಗುತ್ತಲ್ಲ, ಚಟಪಟ ಅಂತ ಸಿಡಿಯುವಾಗ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸಿಮ್ಮಲ್ಲೇ ಇಡಬೇಕು. ಗ್ಯಾಸ್ನ ಜಾಸ್ತಿ ಹೈ ಇಟ್ಟರೆ ಬೇಗ ಸೀದೋಗ್ತಾ ಇರುತ್ತೆ ಎಲ್ಲ. ನೋಡಿ, ಕಡಲೆ ಬೀಜ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಆಗಿದೆ, ಅದನ್ನು ಹಾಕ್ತೀನಿ ಈಗ. ನೋಡಿ, ಕಡಲೆ ಬೀಜ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಸಿಮ್ಮಲ್ಲೇ ಉರಿಬೇಕು, ಫ್ರೈ ಮಾಡಬೇಕು, ಚೆನ್ನಾಗಾಗುತ್ತೆ. ನೋಡಿ, ಈಗ ಹುರ್ಗಡ್ಲೆ ಹಾಕ್ಕೊಳ್ತೀನಿ. ಅದನ್ನು ಒಂದು ಚಿಕ್ಕ 2 ಹಿಡಿಯಷ್ಟು ಹಾಕ್ಕೊಂಡೆ. ಅಂದರೆ ಒಂದು ಕಪ್ ಹಾಕ್ಕೊಂಡ್ರೆ ಸಾಕು. ಒಂದು ಬೌಲ್ ಇರುತ್ತಲ್ಲ, ಜಾಮೂನ್ ಬೌಲು, ಆ ಜಾಮೂನ್ ಬೌಲಿಂದ ಒಂದು ಹಾಕ್ಕೊಂಡ್ರೆ ಸಾಕು. ಇದು ಗೋಡಂಬಿ ಎಲ್ಲ ಪೀಸ್ ಮಾಡಿಟ್ಟಿದ್ದೆ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅವಲಕ್ಕಿ ಚೂಡ. ನೋಡಿ, ಈಗ ಅರಿಶಿನ ಪುಡಿ ಹಾಕ್ಕೋಬೇಕು. ಆಮೇಲೆ ಇಂಗು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆಗಲೇ. ಶೇಂಗಾ, ಹುರ್ಗಡ್ಲೆ ಎಲ್ಲ ಫ್ರೈ ಆಗಿದೆ. ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಬೇಕು, ಅಂದರೆ ಚೆನ್ನಾಗಿರುತ್ತೆ. ಹೈ ಫ್ಲೇಮ್ ಮಾತ್ರ ಇಡಬಾರ್ದು ಗ್ಯಾಸು. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆದ ಕೂಡಲೇ ಹಾಕ್ತೀನಿ. ನೋಡಿ, ಈಗ ಅರಿಶಿನ ಪುಡಿ ಹಾಕಿದ್ದೀನಿ. ಈ ಸ್ಪೂನಿಂದ ಒಂದು 3/4 ಸ್ಪೂನ್ ಅರಿಶಿನ ಪುಡಿ ಹಾಕಿದರೆ ಸಾಕು, ಅಥವಾ ಒಂದು ಚಿಕ್ಕ ಸ್ಪೂನು ಹಾಕಿ. ಅರಿಶಿನ ಪುಡಿ ಹಾಕಿ ಮತ್ತು ಎಲ್ಲನೂ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂಥರ ಘಮ ಘಮ ವಾಸನೆ ಚೆನ್ನಾಗಿರುತ್ತೆ. ಅವಲಕ್ಕಿ ವಾಸನೆ, ಅವಲಕ್ಕಿ ಘಮ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಇಂಗು ಎಲ್ಲ ಹಾಕ್ತೀವಲ್ಲ, ಅದೇ ಚೆನ್ನಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಆಲ್ ಎಲ್ಲ ಫ್ರೈ ಆಗಿದ್ದಾವೆ. ನೋಡಿ, ಸಣ್ಣ ಸಿಮ್ಮಲ್ಲಿಟ್ಟೆ ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಿರುತ್ತೆ. ನೋಡಿ, ಎಲ್ಲ ಫ್ರೈ ಆಗಿದೆ. ನೋಡಿ, ಸ್ವಲ್ಪ ಖಾರದ ಪೌಡರ್ ಹಾಕ್ಕೊಂಡಿದ್ದೀನಿ. ಈ ಚಿಕ್ಕ ಸ್ಪೂನಿಂದ 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನೋಡಿ, ಹೇಗೆ ಕಾಣಿಸ್ತಾ ಇದೆ. ಎಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಆಗಿದೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅವಲಕ್ಕಿಗೆ ಸ್ವಲ್ಪ ಹಾಕ್ಕೊಳ್ಬೇಕು. ನೋಡಿ, ಗೋಡಂಬಿ, ಹುರಿಗಡಲೆ, ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ. ಚೆನ್ನಾಗಿ ಎಲ್ಲ ಗರಿ ಗರಿಯಾಗಿ ಕೆಂಪಗಾಗಿದ್ದಾವೆ.
ಕಲರ್ ನೋಡಿ ಚೇಂಜಸ್ ಕಾಣಿಸ್ತಾ ಇದೆ. ಜಾಸ್ತಿ ಸೀದು ಹೋಗಿಲ್ಲ ಕೂಡ, ಸೀದು ಹೋದರೆ ಟೇಸ್ಟ್ ಬರಲ್ಲ. ಅದಕ್ಕೆ ಸಿಮ್ಮಲ್ಲಿಟ್ಟೆ ಮಾಡಬೇಕು ಇದನ್ನು. ನೋಡಿ ಎಲ್ಲ ಫ್ರೈ ಆಗಿದೆ. ಈಗ ಸ್ವಲ್ಪ ಜಾಸ್ತಿ ಮಾಡಿದೆ. ಈಗ ಆಫ್ ಮಾಡಿಬಿಡ್ತೀನಿ ಸ್ವಲ್ಪ ಹೊತ್ತು, ಯಾಕೆಂದರೆ ಹಾಗೆ ಇಟ್ಟು ಸುಮ್ಮನೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಅದನ್ನು ಗ್ಯಾಸ್ ಮೇಲಿಂದ ತೆಗೆದು ಈ ಕಡೆ ಇಡ್ತೀನಿ, ಈ ಕಡೆ ಒಲೆ ಮೇಲೆ, ಗ್ಯಾಸ್ ಒಲೆ ಮೇಲೆ. ಅದು ಕಾದಿರುತ್ತಲ್ಲ, ಅದರಿಂದ ಸೀದೋಗೋ ಚಾನ್ಸ್ ಇರುತ್ತೆ. ಈಗ ಇದಕ್ಕೆಲ್ಲ ಅವಲಕ್ಕಿ ಕೂಡಿಸ್ಕೋಬೇಕು. ಕೆಳಗೆ ಇಟ್ಕೊತೀನಿ ನೋಡಿ. ಈಗ ಅವಲಕ್ಕಿ ರೆಡಿಯಾಗಿ ಇದು ಡಬ್ಬದಲ್ಲಿ ಹಾಕಿದ್ದೆ. ಅದೆಲ್ಲ ಫ್ರೈ ಮಾಡಿ, ಎಣ್ಣೆಯಲ್ಲಿ ಫ್ರೈ ಮಾಡಿ, ಸ್ವಲ್ಪ ಎಣ್ಣೆ ಹಾಕಿ ಗರಿಯಾಗಿ ಫ್ರೈ ಮಾಡಬೇಕಿದು. ಹಾಗೆ ಹುರ್ಕೊಳ್ತಾ ಇದ್ದರೆ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ನೋಡಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ. ಈಗ ಒಗ್ಗರಣೆ ಕೊಟ್ಟಿದ್ನಲ್ಲ ಇದುವರೆಗೂ, ಶೇಂಗಾ ಎಲ್ಲ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾತ್ರ ಉಳಿಸಿದ್ದೀನಿ, ಜಾಸ್ತಿ ಆಯ್ತಂತ. ಒಂದು ಅರ್ಧ kg ಅವಲಕ್ಕಿ ಇದು. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ. ಎಲ್ಲ ಹದವಾಗಿ ಚೆನ್ನಾಗಿ ಕೆಂಪಗಾಗಿ ಎಲ್ಲ ಫ್ರೈ ಆಗಿದೆ, ಗರಿಯಾಗಿ. ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ. ಗೋಡಂಬಿ, ಹುರುಗಡ್ಲೆ, ಕಡಲೆ ಬೀಜ ಎಲ್ಲ ಬರ್ತಾ ಇರುತ್ತೆ ಅವಲಕ್ಕಿ ತಿನ್ನೋವಾಗ. ಇದನ್ನು ಕಾಫಿ ಟೈಮಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವೀಟ್ ಕೊಡ್ಬೋದು ಗೆಸ್ಟ್ಗೆ. ಅಥವಾ ಎಲ್ಲಾದರೂ ಟೂರ್ ಹೋದರೆ ಇದನ್ನು ತೊಗೊಂಡು ಹೋಗ್ಬಿಟ್ರೆ ಹಸಿವೆ ಆದಾಗ ತಿನ್ಬೋದು. ಏನು ಇದ್ದಕ್ಕಿದ್ದಂತೆ ಏನಾದರೂ ಸಿಗಲ್ವಲ್ಲ, ಆವಾಗ ಅವಲಕ್ಕಿ ಎಲ್ಲ ತಿನ್ಬೋದು. ನೋಡಿ, ಇದುವರೆಗೂ ನನ್ನ ಚಾನಲ್ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ.